ದೇವರು ನಮಗೆ 2 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಇದು ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ದೇವರು ನಮಗೆ 2 ಆಯ್ಕೆಗಳನ್ನ ಕೊಟ್ಟಿರ್ತಾನೆ. ಒಂದು ಕೊಟ್ಟು ಹೋಗುವುದು, ಇನ್ನೊಂದು ಬಿಟ್ಟು ಹೋಗುವುದು. ಏನೇನು ಕೊಡಬೇಕು ಎಲ್ಲವನ್ನ ಕೊಟ್ಟಿದ್ದೇನೆ. ವೇದಿಕೆಯ ಮೂಲಕವೇ ಸಿಎಂಗೆ ತಿರುಗೇಟು ಕೊಟ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗಿದೆ. ಇದೇ ವೇಳೆ ವಿಪಕ್ಷ ಬಿಜೆಪಿ ವಿರುದ್ಧವೂ ಕೂಡ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸುವುದನ್ನು ಬಿಡಲಿಲ್ಲ. ಬಿಜೆಪಿಯವರು ಹಗಲುಗನಸು ಕಾಣಬೇಡಿ, 2028ಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ, ಹಗಲು ಕನಸು ಕಾಣಕ್ಕೆ ಹೋಗ್ಬೇಡಿ. ಮತ್ತೆ ಈ ರಾಜ್ಯದಲ್ಲಿ 2028ಕ್ಕೆ ನಿಮ್ಮ ಈ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ, ಈ ಸೇವೆಯನ್ನು ಮುಂದುವರಿಸ್ತೇವೆ. ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ, ಹಗಲು ಕನಸು ಕಾಣಕ್ಕೆ ಹೋಗ್ಬೇಡಿ. ಮತ್ತೆ ಈ ರಾಜ್ಯದಲ್ಲಿ 2028ಕ್ಕೆ ನಿಮ್ಮ ಈ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ, ಈ ಸೇವೆಯನ್ನು ಮುಂದುವರಿಸ್ತೇವೆ. ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ, ಹಗಲು ಕನಸು ಕಾಣಕ್ಕೆ ಹೋಗ್ಬೇಡಿ. ಮತ್ತೆ ಈ ರಾಜ್ಯದಲ್ಲಿ 2028ಕ್ಕೆ ನಿಮ್ಮ ಈ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ, ಈ ಸೇವೆಯನ್ನು ಓಕೆ, 2028ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ನೀವು ಹಗಲಗನಸು ಕಾಣಬೇಡಿ ಅಂತ. ಯಾಕಂದ್ರೆ ಈಗ ಈ ಅವಧಿಯಲ್ಲೇ ಏನೇನಾಗುತ್ತೋ ಅನ್ನೋದ್ರ ಬಗ್ಗೆ ಸೋಮಣ್ಣ ಅವರು ಇನ್ನು ಕೆಲವರು ಮಾತನಾಡಿದ್ರು. ಆ ವಿಚಾರವಾಗಿ ಎರಡಕ್ಕೂ ಕೂಡ ಕೌಂಟರ್ ಕೊಡುವಂತಹ ಮಾತನಾಡಿದ್ದಾರೆ. ಜೊತೆಗೆ 2 ಆಯ್ಕೆಗಳನ್ನ ದೇವರು ಕೊಟ್ಟಿರ್ತಾರೆ ಅನ್ನೋ ವಿಷಯವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ.